ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಗೆ ಟ್ರ್ಯಾಕ್ಟರ್ಗಳಲ್ಲಿ ಬಂದ ಸಾವಿರಾರು ಜನ ರೈತರು ದೊಡ್ಡಬಳ್ಳಾಪುರ ತಾಲೂಕು ಸುತ್ತಮುತ್ತ ಹಳ್ಳಿಗಳ ರೈತರ 2100 ಎಕರೆ ಭೂಮಿಯನ್ನು ಕೆಐಎಡಿಬಿಯವರ ಭೂ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ದೊಡ್ಡಬೆಳವಂಗಲ ಭೂ ಸ್ವಾಧೀನ ವಿರೋಧಿಸಿ ಹೋರಾಟ ಸಮಿತಿಯ ಜೊತೆಯಲ್ಲಿ ಚಿಕ್ಕಬೆಳವಂಗಲ, ಸೊನ್ನೇನಹಳ್ಳಿ, ರಾಂಪುರ, ನಾರಾಯಣಹಳ್ಳಿ ಗ್ರಾಮಗಳ ಸಾವಿರಾರು ರೈತರು ಇಂದು ಮಂಗಳವಾರ ತಾಲೂಕು ಕಚೇರಿ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಟ್ರ್ಯಾಕ್ಟರ್ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬೆಳವಂಗಲದಿಂದ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯವರೆಗೂ ಸಾವಿರಾರು ಜನ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಬಂದು ತಾಲೂಕು ಕಚೇರಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಭೆಯಲ್ಲಿ ತಾಲೂಕಿನ ಎಂಎಲ್ಎ ಧೀರಾಜ್ ಮುನಿರಾಜು, ರೈತ ಸಂಘದ ಮುಖಂಡರುಗಳು ಮತ್ತು ಮಾಜಿ ಎಂಎಲ್ಎ ವೆಂಕಟರಮಣಯ್ಯ, ಇನ್ನೂ ಹಲವಾರು ಸಂಘಟನೆಗಳು ಮತ್ತು ಮುಖಂಡರು ಈ ಭೂ ಸ್ವಾಧೀನ ವಿರೋಧಿ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಎಷ್ಟು ಮಟ್ಟಿಗೆ ಅಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ನನಗೆ ಭರವಸೆ ಕೊಟ್ಟವರಿದ್ದಾರೆ. ಅದನ್ನು ಅನುಸರಿಸಿ ನಾನು ಮುಂದಿನ ಮಾಡೋಲಿದ್ದೇನೆ. ಸದ್ಯಕ್ಕೆ ಸಾಕು. ನಾನು ಪ್ರಭಾರ ಬಗ್ಗೆ ತುಂಬಾ ಋಣಿ. ಯಾಕಂದ್ರೆ ಅದು ಗ್ಲೋಬಲ್ ಸರ್ವಿಸ್ ಅಂತ ಹೇಳ್ತಾರೆ. ಅದನ್ನು ರಾತ್ರಿ ಟೋಪಿನ ಅವ್ರು ಟೋಪಿಗಳು ಹಾಕ್ತಾರಲ್ಲ, ಆ ಒಂದು ಕಳಚ ಹಾಕೋರು ನಾವು ಟೋಪಿ ಹಾಕೋಣಲ್ಲ. ಆ ಗೋಳಿ ಮಕ್ಕಳು ಟೋಪಿ ಇಟ್ ಇಸ್ ಟೋಟಲಿ ಡಿಫರೆಂಟ್. ಇಟ್ ಇಸ್ ಟೋಟಲಿ ದಿ ರಿಪೋರ್ಟ್ ಇಸ್ ಟೋಟಲಿ ಅಪೋಸ್ ಟು ವಾಟ್ ವಿ ಆರ್ ಏಬಲ್ ಟು ಸೀ ಅಂಡ್ ಫೈಂಡ್ ದೇರ್ ಇನ್ ಪಾಸ್ಟ್. ಹಾಗಾದ್ರೆ ಏನಾಯ್ತು? ಶ್ರಮಿಕರ ಹೋರಾಟ. ಆದ್ರಿಂದ ಸರ್ಕಾರ ಈ ಹೋರಾಟವನ್ನ ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿ ನಾವಿಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತಾ ಇದ್ದೇವೆ. ಬಹಳ ಗಂಭೀರವಾದಂತ ಹೋರಾಟ. ಇದರಲ್ಲಿ ಯಾವುದೇ ಹಿಡನ್ ಅಜೆಂಡಾಗಳಿಲ್ಲ. ನಮ್ದು ಓಪನ್ ಅಜೆಂಡಾ ಇದೆ. ಏನದು ಓಪನ್ ಅಜೆಂಡಾ? ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ ನಮಗೆ ಬೇಕು. ಇದೇ ನಮ್ದು ಅಜೆಂಡಾ, ಓಪನ್ ಅಜೆಂಡಾ. ನಮ್ದು ಯಾವುದು ಹಿಡನ್ ಅಜೆಂಡಾ ಇಲ್ಲ. ಇಲ್ಲಿ ದೊಡ್ಡಬೆಳವಂಗಲ, ಚಿಕ್ಕಬೆಳವಂಗಲ, ರಾಂಪುರ, ನಾರ್ನಹಳ್ಳಿ, ಸೊನ್ನೇನಹಳ್ಳಿ ಗ್ರಾಮಗಳಿಗೆ ಸೇರಿದಂತ 2100 ಎಕರೆ ಕೃಷಿ ಯೋಗ್ಯ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ತೀವಿ ಅಂತ ಹೇಳಿ ಹೊರಟಿದೆ ಕೆಎಡಿಬಿ. ಕೆಎಡಿಬಿ ಅಧಿಕಾರಿಗಳು ಸ್ಪೆಷಲ್ ಡಿಸಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಇಲ್ಲೆಲ್ಲ ಖಾಲಿ ಭೂಮಿ ಇದೆ, ಈ ಜಾಗ ಖಾಲಿ ಇದೆ, ಕೈಗಾರಿಕೆ ಮಾಡಕ್ಕೆ ಯೋಗ್ಯ ಇದೆ. ಅಷ್ಟೇ ಅಲ್ಲ, STRR ರಸ್ತೆ ಹೋಗಿದೆ ಅಕ್ಕಪಕ್ಕದಲ್ಲಿ. ಹಂಗಾಗಿ ನಮ್ಗೆ ಅನುಕೂಲ ಆಗುತ್ತೆ ಬಂಡವಾಳಸ್ಥರನ್ನ ಕರೆಯಕ್ಕೆ. ಯಾರೋ ಭೂಮಿ ಖರೀದಿ ಮಾಡಕ್ಕೆ ದುಡ್ಡಿಟ್ಕೊಂಡು ತಯಾರಿರ್ತಾರಲ್ಲ ಅಂತವ್ರನ್ನ ಕರೆಯಕ್ಕೆ ಬಹಳ ಅನುಕೂಲಕರವಾಗಿದೆ. ಬನ್ನಿ ಈ ಭೂಮಿನ ಬಿಡಿಸ್ಕೊಳ್ಳೋಣ. ಹಂಗಾಗಿ ಕೆಎಡಿಬಿ ಸಭೆಯಲ್ಲಿ ಈ ಪ್ರಪೋಸಲ್ ನ ಅಂಗೀಕಾರ ಮಾಡಿ ಅಂತ ಹೇಳಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಇದು ನಿಜನಾ? ನಮ್ಮ ಭೂಮಿ ಖಾಲಿ ಇದೆಯಾ? ನಮ್ಮ ಭೂಮಿ ಬರಡಾಗಿದೆಯಾ? ನಮ್ಮ ಭೂಮಿಯಲ್ಲ ಬೆಳೆ ಇಟ್ಟಿಲ್ವಾ? ನಮ್ಮ ಭೂಮಿಯಲ್ಲಿ ತೆಂಗಿನ ಬೆಳೆ ಇಲ್ವಾ? ಅಡಕೆ ಬೆಳೆ ಇಲ್ವಾ? ನಮ್ಮ ಭೂಮಿಯಲ್ಲಿ ಎಲ್ಲಾ ಬೆಳೀತಾ ಇದೀವಿ. ಎಷ್ಟು ಟನ್ ರಾಗಿ ತಗೊಂಬಂದು ನಾವು ಮಾರಾಟ ಮಾಡಿದೀವಿ ದೊಡ್ಡಬೆಳವಂಗಲ ಹೋಬಳಿ ಅವರು ಅಂತ ತಹಸೀಲ್ದಾರ್ ಈ ಜಾಗಕ್ಕೆ ಬಂದು ಇವತ್ತು ಹೇಳ್ಬೇಕು. ಯಾಕೆಂದ್ರೆ ಕೆಎಡಿಬಿ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ದಿಕ್ ತಪ್ಪಿಸಿದ್ದಾರೆ ಕೆಎಡಿಬಿ ಅವರಿಗೆ. ಅಥವಾ ಕೆಎಡಿಬಿ ಅವರೇನೆ ಅಧಿಕಾರಿಗಳಿಗೆ ನೀವು ಈ ರೀತಿ ರಿಪೋರ್ಟ್ ಕೊಡ್ಬೇಕು ಅಂತ ಮೊದಲೇ ಹೇಳ್ಕೊಂಡು ಆ ತರ ರಿಪೋರ್ಟ್ ತರಿಸ್ಕೊಂಡಿರ್ತಾರೆ. ಯಾಕೆಂದ್ರೆ ಕೆಎಡಿಬಿ ಒಂದು ದಲ್ಲಾಳಿ ಸಂಸ್ಥೆ. ಕೆಎಡಿಬಿ ಒಂದು ದಲ್ಲಾಳಿ ಸಂಸ್ಥೆ. ರೈತರ ಜಮೀನನ್ನ ಕಿತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ಬಂಡವಾಳಸ್ಥರುಗಳಿಗೆ, ಕಾಸಿನವರಿಗೆ, ಖದೀಮರಿಗೆ ಮಾರಾಟ ಮಾಡುವಂತ ಒಂದು ದಲ್ಲಾಳಿ ಸಂಸ್ಥೆ ಕೆಎಡಿಬಿ. ಆದ್ರಿಂದ ಅವ್ರು ಕೊಟ್ಟಿರುವಂತ ಮಾಹಿತಿ ಸುಳ್ಳಿದೆ. ನಮ್ಮಲ್ಲಿ ಫಲವತ್ತಾದಂತಹ ಅಡಕೆ ತೋಟಗಳಿದಾವೆ, ತೆಂಗಿನ ತೋಟಗಳಿದಾವೆ, ಕೋಳಿ ಫಾರಂಗಳಿದಾವೆ, ಕೋಳಿ, ಕುರಿ, ಮೇಕೆ, ನೂರಾರು ದನಕರುಗಳು, ನೂರಾರು ಸ್ಥಳಗಳ ಇಲ್ಲಿ ಇವನ್ನೆಲ್ಲನೂ ನಾವು ಕಾಣಬಹುದು. 5 ಕೆರೆಗಳವೆ, 50ಕ್ಕೂ ಹೆಚ್ಚು ಕಟ್ಟೆಗಳಿದಾವೆ. ಇದನ್ನೆಲ್ಲ ಮರೆ ಮಾಚ್ಬಿಟ್ಟು ಕೆಎಡಿಬಿ ಅವರು ಜಾಗ ಖಾಲಿ ಇದೆ, STRR ರಸ್ತೆಗಿದೆ, ಬನ್ನಿ ಭೂಮಿ ಒಡೆದು ಬಿಡೋಣ ಅಂತ ಪ್ಲಾನ್ ಮಾಡೋರಲ್ಲ. ನಾವೇನ್ ತಡ್ರ?
ರೈತರನ್ನ ದಡ್ರು ಅನ್ಕೊಂಡವ್ರ? ರೈತರು ದಡ್ರಲ್ಲ. ಗುಂಡೂರಾವ್ ಸರ್ಕಾರನ ಮನೆಗೆ ಕಳ್ಸಿದ್ದೆ ರೈತರು. ಗುಂಡೂರಾವ್ ಸರ್ಕಾರನ ಮನೆಗೆ ಕಳಿಸಿದ್ದೆ ರೈತರು. ಆದ್ರಿಂದ ರೈತರು ದಡ್ರಲ್ಲ. ರೈತರಿಗೆ ಟೋಪಿ ಹಾಕಕ್ ಬರಬೇಡಿ, ರೈತರಿಗೆ ಮೋಸ ಮಾಡಕ್ ಬರಬೇಡಿ. ರೈತರು ಸದಾ ಎಚ್ಚರವಾಗಿರ್ತಾರೆ. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಊರಿಗೆ ಬಂದಾಗ ತಪ್ಪೆ ಹೊಡಿತಾರೆ, ಮೆರವಣಿಗೆ ಮಾಡ್ತಾರೆ, ಓಟ್ ಹಾಕಿಸ್ತಾರೆ. ಹೋರಾಟಗಾರರು ಈ ಮೆರವಣಿಗೆಯಲ್ಲಿ, ಈ ಪ್ರತಿಭಟನಾ ಸಭೆಯಲ್ಲಿ ಇಲ್ಲ. ಯಾರಾದ್ರೂ ಇದಾರ? ಒಬ್ರು ಬಾಡಿಗೆ ಜನ ಈ ಹೋರಾಟದಲ್ಲಿ, ಈ ಪ್ರತಿಭಟನೆಯಲ್ಲಿ ಇಲ್ಲ. ಎಲ್ಲರೂ ಕೂಡ ಸ್ವಯಂವಾಗಿ, ಸ್ವಇಚ್ಛೆಯಿಂದ ಈ ಹೋರಾಟಕ್ಕೆ ಬಂದಿರುವಂತವ್ರು. ಇನ್ನೊಂದು ಪಾಯಿಂಟ್, ನಾವು ಬಂದಿರುವಂತವ್ರು ಯಾರಿದ್ದೀವಿ? ಯಾರಿಗೋ ಶಕ್ತಿ ಪ್ರದರ್ಶನ ಮಾಡಿ ಎಚ್ಚರಿಕೆ ಕೊಡ್ಲಿಕ್ಕಾಗಿ ಬಂದಿರುವಂತವ್ರಲ್ಲ. ಯಾವುದೋ ತೀಟೆಗೋ ತೆವಲಿಗೋ ಮನರಂಜನೆಗೋ ಬಂದಿರುವಂತ ಜನ ಅಲ್ಲ. ನಾವು ಬಂದಿರುವಂತದ್ದು ಅನ್ನದ ಪ್ರಶ್ನೆಯ ಮೇಲೆ. ಅನ್ನದ ಪ್ರಶ್ನೆಯ ಮೇಲೆ, ನಮ್ಮ ಭೂಮಿಯ ಪ್ರಶ್ನೆಯ ಮೇಲೆ, ನಮ್ಮ ಜೀವನದ ಪ್ರಶ್ನೆಯ ಮೇಲೆ, ನಮ್ಮ ಅಳಿವು ಉಳಿವಿನ ಪ್ರಶ್ನೆಯ ಮೇಲೆ, ನಮ್ಮೂರಿನ ಅಳಿವು ಉಳಿವಿನ ಪ್ರಶ್ನೆಯ ಮೇಲೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತ ಗೊತ್ತಿಲ್ಲದೆ ಹುತ್ತದೊಳಗಡೆ ಕೈ ಇಟ್ಟಂಗೆ ಇಟ್ಟಿದ್ದಾರೆ. ಒಳಗಡೆ ಹಾವು ಏನ್ ಮಾಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಬೆಂಬಲ ಇದ್ರೆ ಖಂಡಿತವಾಗ್ಲೂ, ಯಾಕಂದ್ರೆ ನಾವು ಶಾಸಕಾಂಗ, ನಾನಾಗ್ಬೋದು, ನಮ್ಮ ಮಾಜಿ ಶಾಸಕರಾಗ್ಬೋದು, ಇಲ್ಲಿ ಗೆದ್ದಿರುವಂತ ಬೇಕಾದಷ್ಟು ಜನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ನಾವು ಶಾಸಕಾಂಗ. ನಾವು ಒಂದು ಸೈನಿಂಗ್ ಪವರ್ ಬಹುಶಃ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಬಿಟ್ರೆ ನಾವು MLAಗಳಿಗೂ ಸೈನಿಂಗ್ ಪವರ್ ಇಲ್ಲ. ಯಾವ ಚೆಕ್ಕು ನಾವು ಸೈನ್ ಹಾಕಕ್ಕಾಗಲ್ಲ. ನಾವ್ ಏನಿದ್ರು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಗೆ ಏನ್ ಬೇಕು ಅನ್ನೋದನ್ನ ನಮ್ಮ ಲೆಟರೇಟ್ ಮೂಲಕ ಸರ್ಕಾರದ ಗಮನ ತರುವಂತದ್ದು ನಾವು ಪ್ರತಿನಿಧಿಯಾಗಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದೀವಿ. ಅವರು 10 ವರ್ಷ ಮಾಡಿದ್ರೆ ನಮಗೂ 3 ವರ್ಷ ಅವಕಾಶ ಇದುವರೆಗೂ ಆಗಿದೆ. ಆದ್ರೆ ಈ ಕಾರ್ಯಾಂಗ ಇರುವಂತ ವ್ಯವಸ್ಥೆಯಲ್ಲಿ ಇವತ್ತು ನಿಜವಾಗ್ಲೂ ವ್ಯವಸ್ಥೆ ಹಾಳಾಗಿರುವಂತದ್ದು. ಯಾಕಂದ್ರೆ ಆ ರಿಪೋರ್ಟ್ ಬಗ್ಗೆ ಸಾಹೇಬ್ರು ಹೇಳಿದ್ರು. ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇವತ್ತು ನೀವೆಲ್ಲ ರೈತರು ಕೂತಿದ್ದೀರಾ, ಪ್ರತಿಯೊಬ್ಬರಿಗೂ ಫ್ರೂಟ್ಸ್ ಐಡಿ ಅಂತ ಇದೆ. ಪ್ರತಿಯೊಬ್ಬರಿಗೂ ಸರ್ಕಾರ, ಕೃಷಿ ಇಲಾಖೆ, ಈ KIDB ದಳ್ಳಾಳಿಗಳು, ಯಾಕಂದ್ರೆ ಹುಲ್ಕುಂಟೆ ಆಗಿದೆ, ಕೊನಗಟ್ಟ ಆಗಿದೆ. ಇವತ್ತು ಚಿಕ್ಕಬೆಳವಂಗ್ಲ, ಸೊನ್ನೇನಹಳ್ಳಿ, ದೊಡ್ಡಬೆಳವಂಗ್ಲ, ರಾಂಪುರ, ನಾರ್ನಹಳ್ಳಿ ಈ ಸರ್ವೆ ನಂಬರ್ಗಳ ಮೇಲೆ ಈ KIDB ಸಂಸ್ಥೆ, ಫಸ್ಟ್ ಆಫ್ ಆಲ್ ಈ KIDB ಸಂಸ್ಥೆಯನ್ನ ಅತ್ಯದ್ಭುತವಾಗಿ CH ಹನುಮಂತರಾಯಪ್ಪ ಸರ್ ವಿವರಿಸಿದ್ದಾರೆ. ದಳ್ಳಾಳಿಗಳ ಸಂಸ್ಥೆ, ಪರ್ಫೆಕ್ಟ್ ವರ್ಡ್ ಮೇಡಮ್ ಅವರು ಹೇಳಿದಾಗ ಹೇಳೋದು, ದಳ್ಳಾಳಿಗಳ ಸಂಸ್ಥೆ 100ಕ್ಕೆ 100 ಸತ್ಯವಾದಂತಹ ಮಾತು. ಈ ಸಂಸ್ಥೆ ಲಾಸ್ ಅಲ್ಲಿದೆ. ನೀವು ಬಜೆಟ್ ಪುಸ್ತಕ ಓದಿದ್ರೆ KIDB ಸಂಸ್ಥೆ ಲಾಸ್ ಅಲ್ಲಿದೆ. KIDB ಅಧಿಕಾರಿಗಳು ಒಳ್ಳೆ ಗೇನ್ ಅಲ್ಲಿದ್ದಾರೆ. ಮತ್ತೆ ಹೇಳ್ತೀನಿ, KIDB ಸಂಸ್ಥೆ ಲಾಸ್ ಅಲ್ಲಿದೆ. ಈ ಸ್ಪೆಷಲ್ ಡಿಸಿಗಳು, SLAOಗಳು ಮತ್ತು ಎಲ್ಲ ಅಧಿಕಾರಿಗಳ ಪಟ್ಟಿ, 16 ಅಧಿಕಾರಿಗಳ ಪಟ್ಟಿ CH ಸಾಹೇಬ್ರು ಹೇಳಿದ್ರು. ನನ್ನ ಪುಣ್ಯ ಆಕ್ಚುಲಿ ಸಂಕ್ಷಿಪ್ತವಾಗಿದ್ದೆ ಒಂದು ಹೇಳ್ಬಿಟ್ರೆ, ಒಂದಿನ KJ ಜಾರ್ಜ್ ಅವ್ರದ್ದು ಒಂದು ಸ್ಮಾರ್ಟ್ ಮೀಟರ್ ಕೇಸ್ಗೆ ನಾನು ಕಂಪ್ಲೇಂಟ್ ಆಗಿದ್ದೆ. ವಿಶೇಷ ನ್ಯಾಯಾಧಿಕಾರಿಗಳು ಸಂತೋಷ್ ಗಜಾನನ್ ಭಟ್ ಅಂತ ಹೇಳಿ, ಅವ್ರ ಮುಂದೆಗಡೆ ನಾನು ಹಾಜರಿರ್ಬೇಕು ಅಂತ ನಮ್ಮ ವಕೀಲರು ಹೇಳಿದ್ರು. ನಾನು ಹೋಗಿದ್ದೆ ಕೋರ್ಟ್ ಹಾಲ್ಗೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಸರ್ ಒಂದು ಸಭೆಯಲ್ಲಿ, ಇಲ್ಲಿ ಲೈಬ್ರರಿ ಉದ್ಘಾಟನೆ ಸಭೆಯಲ್ಲಿ ರಾಜ್ಯೋತ್ಸವದಲ್ಲಿ ಮಾತಾಡೋದು ಒಂದ್ಸತಿ ನೋಡಿದ್ದೆ. ಅವ್ರ ಬಗ್ಗೆ ತುಂಬಾ ಕೇಳಿದ್ದೆ ನಾನು. ಅವತ್ತು ಮುನ್ರತ್ನ ಅವ್ರದ್ದು ಒಂದು ಕೇಸು, ಆ ಕೇಸಲ್ಲಿ ಸಾಹೇಬರು ವಾದಿಸುವಂತದನ್ನ ನಾನು ಕಣ್ಣಾರೆ ಕಂಡು ವಾಪಸ್ ಬಂದು ನಾನು ನನ್ನ ತಮ್ಮನ್ಗೆ, ನನ್ನ ಮಿಸ್ಸಸ್ ಹೇಳಿದ್ದೆ. ಯಾಕೋ ನೋಡಿದ್ರೆ ಲಾನು 1 ಡಿಗ್ರಿ ಮಾಡೋಣ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಾಹೇಬ್ರು ಲಾಯರು ಸಂತೋಷ್ ಗಜಾನನ್ ಭಟ್ ಅಂತ ಹೇಳಿ ಜಡ್ಜ್ ಇವ್ರು ಹೇಳೋದನ್ನ ಕೇಳಿಸ್ಕೊಂಡು, ಇವ್ರು ಹೇಳೋದನ್ನ ಫಾಲೋ ಮಾಡೋ ರೀತಿಯಲ್ಲಿ ಒಬ್ರು ಜಡ್ಜ್ ಅಲ್ಲಿ ಕೂತಿದ್ರು. ಇವತ್ತು ಅವ್ರು ಮಾತಾಡೋವಾಗ ಅವರ ಅನುಭವ, ಯಾಕಂದ್ರೆ ಪ್ರತಿಯೊಂದು ಕೊಂಡ್ಕೊಬಹುದು, ಅನುಭವವನ್ನ ಯಾರು ಕಾಸು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಇವತ್ತು ನನಗೊಂದು ಸಂಪೂರ್ಣವಾದಂತ ವಿಶ್ವಾಸ ಇದೆ. ಇಂಥ ಅತ್ಯುತ್ತಮವಾದಂತ, ನಾನು ಆಗ್ಲೇ ಹಿಂದೆ ರವಿಯಣ್ಣ
ಅವ್ರಿಗೆ ಹೇಳಿದೆ.